ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರ ಮೇಲೆ ನಿನ್ನೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಈ ಬಗ್ಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇದನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದೇವೆ. ಯಾಕಂದರೆ ಸಾಂಪ್ರದಾಯಿಕವಾಗಿ 400 ವರ್ಷಗಳ ಇತಿಹಾಸ ಇರುವಂಥ ಒಂದು ಕೇಪು ಜಾತ್ರೆ ನಡೀತಿತ್ತು. ಆ ಮೂಲಕ ಅದರಲ್ಲಿ ಸಾಂಪ್ರದಾಯಿಕವಾಗಿ 2 ದಿನ 3 ದಿನ ಕೋಲಿ ಅಂಕ ನಡೆಸುವಂಥದ್ದು ಸರ್ವಸಾಮಾನ್ಯ ಮೊದಲಿಂದಲೂ ಬಂದಂಥ ವಿಚಾರ. ಆ ಹೊತ್ತಿಗೆ ಎಲ್ಲ ರೈತಾಪಿ ವರ್ಗದವರು ಧಾರ್ಮಿಕ ಬಂಧುಗಳು ಒಂದು ಕೋಲಿ ಅಂಕವನ್ನು ಕೂಡ ಮಾಡಲಿಕ್ಕೆ ಹೊರಟಾಗ ಅದನ್ನು ಪೊಲೀಸರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆ ಬಗ್ಗೆ ಶಾಸಕರಿಗೆ ಎಲ್ಲ ಮನವಿ ಕಂಪ್ಲೇಂಟ್ ಎಲ್ಲ ಜನಸಾಮಾನ್ಯರು ಬಂದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಆ ಜನಸಾಮಾನ್ಯರೊಂದಿಗೆ ಕುಳಿತುಕೊಂಡು ಆ ಸಾಂಪ್ರದಾಯಿಕವಾದಂಥ ಕೋಲಿ ಅಂಕವನ್ನು ಮಾಡಿಸಬೇಕು ಎನ್ನುವ ಮಾತಿನೊಂದಿಗೆ ಅವರು ಕೋಲಿ ಅಂಕ ಮಾಡಿಸಲಿಕ್ಕೆ ಒಂದು ಆದೇಶ ಕೊಟ್ಟರು. ಆ ಮೂಲಕ ಕೋಲಿ ಅಂಕವನ್ನು ಒಂದು ಮಾಡಿಸಿದರು. ಆ ಮೂಲಕ ಅವರೊಂದು ಪೊಲೀಸರು ಮತ್ತೆ ಅದಕ್ಕೆ ತಡೆ ಒಡ್ಲಿಕ್ಕೆ ಬಂದಾಗ ಜನರ ಮೇಲೆ ಕೈ ಹಾಕಲಿಕ್ಕೆ ಮತ್ತು ಜನರ ಮೇಲೆ ದೌರ್ಜನ್ಯವನ್ನು ಎಸೆಯಲಿಕ್ಕೆ ಬಂದಾಗ ಓರ್ವ ಜನಪ್ರತಿನಿಧಿಯ ಕರ್ತವ್ಯದಿಂದಾಗಿ ಅವರಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ದಯವಿಟ್ಟು ಜನರ ಮೇಲೆ ಕೈ ಹಾಕಬೇಡಿ, ಅವರಲ್ಲಿ ಕೋಲಿಗೆಲ್ಲ ಕಟ್ಟುವಂಥ ಬಾಲು ಇನ್ನಿತರ ಚೂರಿ ಅಂತ ವಿಚಾರಗಳು ಅದು ತಾಗಬಹುದು ಎನ್ನುವ ವಿಚಾರದೊಂದಿಗೆ ಅವರು ಪೊಲೀಸರಿಗೆ ತಿಳಿ ಹೇಳಿದರು. ಹೊರತು ಯಾವುದೇ ರೀತಿಯ ಕೋಮು ದ್ವೇಷದ ಅಥವಾ ಕೋಮು ಭಾವನೆ ಅವರ ಉದ್ದೇಶದಿಂದ ಹೇಳಿದಿಲ್ಲ. ಆ ಮೂಲಕ ಅವರನ್ನು ಸಂಜೆ ಹೊತ್ತಿಗೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಾಗಿದೆ. ದಯವಿಟ್ಟು ಈ ದಾಖಲೆಯನ್ನು ಅವರ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕು. ವಿಟ್ಲ ಪೊಲೀಸ್ ಮತ್ತು ಮಂಗಳೂರಿನ SP ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ. ಈ ಮೂಲಕ ತಪ್ಪಿದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ಹಿಂಪಡೆಯದಿದ್ದಲ್ಲಿ ನಾವು ಕೂಡಲೇ ಗೃಹ ಸಚಿವರಿಗೆ ಹೋಗಿ ಮನವಿ ಮಾಡಿ ಕೂಡಲೇ ಅವರ ಮೇಲೆ ಮತ್ತು ಅವರ ಒಟ್ಟಿಗೆ 11 ಜನರ ಮೇಲೆ ಹಾಕಿದಂಥ ಮೊಕದ್ದಮೆಯನ್ನು ರದ್ದುಪಡಿಸಬೇಕು. ಈ ಮೂಲಕ ನಾವು ಜನಸಾಮಾನ್ಯರು ಶಾಸಕರ ಪರವಾಗಿ ಬರ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ಪರಿಸ್ಥಿತಿ ಹದಗೆಟ್ಟುವ ಮೊದಲು ಅವರ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು ಪುತ್ತೂರು ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ತಮ್ಮ ಹತ್ರ ವಿನಂತಿ ಮಾಡ್ತಿದ್ದೇನೆ.